ಬಹುಶಃ ಜೋಶಿ ಅವರು 20 ವರ್ಷ MP ಆದ ನಂತರದಲ್ಲಿ ಏನು ಕೆಲಸ ಮಾಡಿದರು ಅಂತಂದ್ರೆ ಲಿಂಗಾಯತ ಸಮಾಜವನ್ನು ತುಳಿಯುವಂತಹ ಕೆಲಸವನ್ನು ಮಾಡಿದರು, ಲಿಂಗಾಯತ ಲೀಡರನ್ನು ತುಳಿಯುವಂತಹ ಕೆಲಸ ಮಾಡಿದರು. ಹಾಗೆ ಬೇರೆ ಬೇರೆ ದಲಿತರನ್ನ, ಕುರುಬರನ್ನ, ಇತ್ಯಾದಿ ಮರಾಠರನ್ನ, SSK ಸಮಾಜದವರನ್ನ, ಬಹುಸಂಖ್ಯಾತ ಸಮಾಜಗಳನ್ನು ಅವರು ತುಳಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾರು ಅವರನ್ನು ಬೆಳೆಸಿದರೋ ಅವರನ್ನೇ ನಾಶ ಮಾಡುವಂತಹ ಬಹುದೊಡ್ಡ ಸಾಹಸವನ್ನು ಮಾಡಿದರೆ ಹೊರತಾಗಿ ಯಾವುದೇ ಥರದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಅವರು ಮಾಡಲಿಲ್ಲ ಅಂತಕ್ಕಂಥದ್ದು. ಇಡೀ ನಾಡಿನ ಸಾರ್ವಜನಿಕರಿಗೆ ನಾನು ಪ್ರಶ್ನೆ ಕೇಳಬೇಕಾಗಿದೆ. ಅಂದ್ರೆ ನಾನು ಕೇಳ್ತಾ ಇರೋದು, ಚುನಾವಣೆ ಬಂತಂದ ಕೂಡಲೇ ಲಿಂಗಾಯತ ಮಠಗಳು ಬೇಕು, ಲಿಂಗಾಯತ ಸಮಾಜ ಬೇಕು, ಲಿಂಗಾಯತ ಸ್ವಾಮಿಗಳು ಬೇಕು, ಎಲ್ಲದೂ ಬೇಕು. ಚುನಾವಣೆ ನಂತರದಲ್ಲಿ ಗೆದ್ದು ಬಂದ ನಂತರದಲ್ಲಿ ಎಂದಾದರೂ ಕೂಡ ಯಾವ ಮಠಕ್ಕೆ ನೀವು ಸ್ವತಂತ್ರವಾಗಿ ಹೋಗಿ ಭೇಟಿಯಾಗಿದ್ದೀರಿ, ಯಾವ ಸ್ವಾಮೀಜಿಗೆ ಹೋಗಿ ಸನ್ಮಾನ ಮಾಡಿದಿರಿ ಅಂತಕ್ಕಂಥದ್ದನ್ನ ನನಗೆ ಹೇಳಬೇಕು. ಚುನಾವಣಾ ಕಣದಿಂದ ಯಾವ ತಂತ್ರಗಾರಿಕೆಗಳು ನಡೆದು ನಮ್ಮನ್ನು ಹಿಂದಕ್ಕೆ ಸರಿಸ್ತಕ್ಕಂಥದ್ದನ್ನು ಅಂತದ್ದು ನಮಗೆ ಈಗೂ ಗೊತ್ತಿಲ್ಲ.